ತುಂಬಾ ತಾಯಂದಿರು ನನ್ನ ಮಗು ಚೆನ್ನಾಗಿ ಗಟ್ಮುಟ್ಟಾಗಿ ಬೆಳೀಲಿ ಅಂತ ಎದೆ ಹಾಲು ಕೊಡ್ತಾನೆ ಇರ್ತಾರೆ. ಅವರಿಗೆ ಯಾವಾಗ ಎದೆ ಹಾಲು ಸ್ಟಾಪ್ ಮಾಡಬೇಕು ಅಂತ ಒಂದು ಐಡಿಯಾ ಇರಲ್ಲ. ಸೊ ಅದರ ಬಗ್ಗೆ ನಾನು ಇವತ್ತು ಒಂದು ಸಣ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಎದೆ ಹಾಲು ಕೊಡುವ ತಾಯಂದಿರು ಫಸ್ಟ್ 6 ಮಂತ್ಸಿಗೆ ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡ್ ಮಾಡಬೇಕು. ಅಂದ್ರೆ ಬರೀ ಎದೆ ಹಾಲನ್ನು ಕೊಡಬೇಕು, ಬೇರೆ ಯಾವುದೋ ತರದ್ದು ಆಹಾರವನ್ನು ಯೂಶಲಿ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಮಗು 1 ವರ್ಷ ಆದ ನಂತರ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದ ನಂತರ ಎದೆ ಹಾಲು ಒಂದು 5 to 6 times a day ಕೊಟ್ರೆ ಮಗುವುದು ಬ್ರೈನ್ ಡೆವಲಪ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ 1.5 ವರ್ಷ ಆಗುವಷ್ಟರಲ್ಲಿ ಫೀಡಿಂಗ್ ಫ್ರೀಕ್ವೆನ್ಸಿ ಅತಿ ನೀವು ಕಡಿಮೆ ಮಾಡ್ಕೊಂಡು 4 ಸತಿ ಕೊಡ್ತಿರೋದು 2 ಸತಿ ಮಾಡಿ 3 ಸತಿ ಮಾಡಿಬಿಟ್ಟು ಸ್ಲೋ ಆಗಿ ಸ್ಟಾಪ್ ಮಾಡಬೇಕು. 1.5 ವರ್ಷ ಆದ ನಂತರ ಮಗುದು ಬ್ರೈನ್ ಡೆವಲಪ್ಮೆಂಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಆದ್ರಿಂದ ಬ್ರೆಸ್ಟ್ ಮಿಲ್ಕ್ ಸ್ಲೋ ಆಗಿ ವೀನ್ ಮಾಡಿಬಿಟ್ಟು ಸ್ಟಾಪ್ ಮಾಡಬಹುದು. ಸೊ ಕೆಲವು ಮಕ್ಕಳು 1 ವರ್ಷ 1.5 ವರ್ಷ 2 ವರ್ಷ ತನೂ ಹಾಲು ಕುಡಿತಾನೆ ಇರ್ತಾರೆ. ಈ ಮಕ್ಕಳು ಆಮೇಲೆ ಮರೆಯೋದಿಲ್ಲ, ಎದೆ ಹಾಲು ಬೇಕು ಅಂತ ಅಂತಾರೆ. ಸೊ ಅದಕ್ಕೋಸ್ಕರ 1.5 ವರ್ಷ ಆಗುವಷ್ಟರಲ್ಲಿ ಸ್ಲೋ ಆಗಿ ವೀನ್ ಮಾಡಿಬಿಟ್ಟು ಫೀಡಿಂಗ್ ಫ್ರೀಕ್ವೆನ್ಸಿಯನ್ನ ಸ್ಲೋ ಆಗಿ ಸ್ಟಾಪ್ ಮಾಡಿದ್ರೆ ಹೆಣ್ಮಕ್ಳಿಗೂ ಎದೆ ಕಟ್ಟಲ್ಲ, ಹಾಗೂ ಎದೆಯಿಂದ ಹಾಲು ಬರ್ತಿರೋದು ಕಡಿಮೆ ಆಗ್ಬಿಟ್ಟು ಸ್ಲೋ ಆಗಿ ಸ್ಟಾಪ್ ಆಗುತ್ತೆ. ಇದನ್ನು ಬ್ರೆಸ್ಟ್ ಫೀಡ್ ಮಾಡ್ತಿರುವ ಎಲ್ಲಾ ತಾಯಂದಿರಿಗೂ ಶೇರ್ ಮಾಡಿ.